ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಪ್ರಿರಾಜ್ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಇವತ್ತು ನಾನೊಂದು ಬ್ರೇಕ್ಫಾಸ್ಟ್ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸಿಂಪಲ್ ಆಗಿ, ಫಾಸ್ಟ್ ಆಗಿ, ತಟ್ಟನೆ ನೆನಪಾಗುವ ಒಂದು ಬ್ರೇಕ್ಫಾಸ್ಟ್. ಈ ಬಾಂಬೆ ಸಜ್ಜಿಗೆಯಲ್ಲಿ ಮಾಡ್ಕೊಳ್ಳುವ ಬಾಂಬೆ ಸಜ್ಜಿಗೆಯಲ್ಲಿ ದೋಸೆ ಹೇಗೆ ಮಾಡ್ಕೊಳ್ಳೋದು ಅಂತ ಹೇಳಿ. ಜಸ್ಟ್ ಇದಕ್ಕೆ ಬೇಕಾಗಿರೋ ಸಾಮಗ್ರಿ ಬಾಂಬೆ ಸಜ್ಜಿಗೆ ಮತ್ತು ಕಾಯಿ ತುರಿ. ಆ ಬೌಲಲ್ಲಿ ಒಂದೊಂದು ಕಪ್ ತಗೊಂಡಿದ್ದೀನಿ. ಇವಾಗ ಮಿಕ್ಸಿ ಜಾರ್ ತಗೊಂಡು 1 ಕಪ್ ಬಾಂಬೆ ಸಜ್ಜಿಗೆ ಮತ್ತು 1 ಕಪ್ ಕಾಯಿ ತುರಿ ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡಬೇಕು. ಸ್ವಲ್ಪ ನೀರು ಹಾಕಬೇಕು. ಅದಕ್ಕೆ ನಾನು ಇದರಲ್ಲಿ ತೋರಿಸಲಿಲ್ಲ. ನೀರು ಹಾಕ್ಕೊಳ್ಳಿ, ಜಾಸ್ತಿ ನೀರು ಹಾಕ್ಕೊಳ್ಬೇಡಿ. ದಪ್ಪ ಕನ್ಸಿಸ್ಟೆನ್ಸಿ ಬೇಕು, ತೆಳು ಆಗಬಾರ್ದು ಹಿಟ್ಟು. ಹಾಗಾಗಿ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಳಿ. ಒಳ್ಳೆ ಪೇಸ್ಟ್ ಆಗಬೇಕು. ಇವಾಗ ನಮ್ಮ ಹಿಟ್ಟು ರೆಡಿಯಾಗಿದೆ. ನೋಡ್ಬೋದು, ಈ ಥರ ಕನ್ಸಿಸ್ಟೆನ್ಸಿ ಬೇಕು ನಮಗೆ. ಜಾಸ್ತಿ ತೆಳು ಕೂಡ ಇಲ್ಲ, ಜಾಸ್ತಿ ದಪ್ಪ ಕೂಡ ಇಲ್ಲ. ಈ ಥರ ಬರಬೇಕು. ಇದಕ್ಕೆ ನೀವು ಕ್ಯಾರೆಟ್ ತುರಿದು, ಮೆಣಸಿನ್ಕಾಯಿ ಸಣ್ಣ ಸಣ್ಣ ಕಟ್ ಮಾಡಿ, ಮತ್ತು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕಟ್ ಮಾಡಿ ಎಲ್ಲ ಹಾಕ್ಬೋದು. ನಾನು ಇದಕ್ಕೆ ಏನು ಹಾಕಲಿಲ್ಲ, ಪ್ಲೇನ್ ಈ ಥರ ರೆಡಿ ಮಾಡಿದ್ದೀನಿ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಇವಾಗ ನೋಡ್ಬೋದು, ನಿಮಗೆ ಈಗ ನಮ್ಮದು ಹಿಟ್ಟು ರೆಡಿಯಾಗಿದೆ. ಇವಾಗ ನಾನು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ನೋಡ್ಬೋದು, ಚೆನ್ನಾಗಿ ಬಂದಿದೆ ಹಿಟ್ಟು. ಒಂದು ರುಬ್ಬಿ ಆದಮೇಲೆ 5 ನಿಮಿಷ ಇಡಲಿಕ್ಕೆ, 10 ನಿಮಿಷ ಇಡಲಿಕ್ಕೆ ಏನು ಬೇಡ, ತಕ್ಷಣ ಮಾಡ್ಬೋದು. ಈ ಥರ ಗ್ರೈಂಡ್ ಮಾಡೋದು, ದೋಸೆ ಮಾಡಿದೆ. ಇವಾಗ ನಾನು ಕಾವಲಿಯಲ್ಲಿ ದೋಸೆ ಮಾಡಲಿಕ್ಕೆ ರೆಡಿ ಮಾಡ್ತಾ ಇದ್ದೀನಿ. ಮೊದಲಿಗೆ ಆಯಿಲ್ ಹಾಕಿ ಚೆನ್ನಾಗಿ ಹಚ್ತಾ ಇದ್ದೀನಿ ಕಾವಲಿಗೆ. ಇದು ನಮ್ಮದು ಕಬ್ಬಿನದು ಕಾವಲಿ. ಯಾವ ಕಾವಲಿಯಲ್ಲಿ ಕೂಡ ಬೇಕಾದರೂ ಮಾಡ್ಬೋದು, ಎದ್ದೇಳುತ್ತೆ ದೋಸೆ. ಇವಾಗ ನಾನು ದೋಸೆ ಹುಯ್ತಾ ಇದ್ದೀನಿ. ನೋಡ್ಬೋದು, ತುಂಬ ಸುಲಭವಾಗಿ ಬರ್ತದೆ. ಜಾಸ್ತಿ ತೆಳುವಾದರೆ ನಿಮಗೆ ಏನಾಗ್ತದೆ ಅಂತ ಹೇಳಿದರೆ ಈ ಥರ ಬ್ರೇಕ್. ಇವಾಗ ಈ ಕನ್ಸಿಸ್ಟೆನ್ಸಿ ಸರಿಯಾಗಿದೆ. ನಿಮಗೆ ಜಸ್ಟ್ ನಾನು ತೋರಿಸಲಿಕ್ಕೆ ಹೇಳಿದೆ ಈ ಥರ ಆಗುತ್ತೆ ಅಂತ ಹೇಳಿ. ನೋಡಿ, ನಿಮಗೆ ಎಷ್ಟು ಚೆನ್ನಾಗಿ ಬರುತ್ತೆ ಈ ದೋಸೆ ಅಂತ ಹೇಳಿದರೆ. ಏನು ಅಂಟೋದಿಲ್ಲ, ಏನು ಆಗೋದಿಲ್ಲ, ಸರಿಯಾಗಿ ಎದ್ದೇಳುತ್ತೆ ದೋಸೆ. ಆ್ಯಂಡ್ ಸಾಫ್ಟ್ ಆಗಿ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ. ಕಾಯಿ ತುರಿ ಹಾಕಿದ್ರಿಂದ ತುಂಬ ಚೆನ್ನಾಗಿರುತ್ತೆ. ಚಟ್ನಿ ಎಲ್ಲ ಬೇಕಾಗಿಲ್ಲ, ಹೀಗೇ ತಿನ್ಬೋದು. ಅಷ್ಟು ಮೃದುವಾಗಿ ಬರುತ್ತೆ ದೋಸೆ. ನೋಡಿದ್ರಲ್ಲ ಎಷ್ಟು ಸುಲಭವಾಗಿ. ಖಾಲಿ ಬಾಂಬೆ ಸಜ್ಜಿಗೆ ಮತ್ತು ಒಂದು ಕಾಯಿ ತುರಿಯಿಂದ ಏನು ನೆನೆಸಲಿಕ್ಕೆ ಬೇಡ, ಏನು ಈಸ್ಟ್ ಹಾಕ್ಲಿಕ್ಕಿಲ್ಲ, ಸೋಡಾ ಹುಡಿ ಹಾಕ್ಲಿಕ್ಕಿಲ್ಲ, ಏನು ಹಾಕ್ಲಿಕ್ಕಿಲ್ಲ. ಎಷ್ಟು ಮೃದುವಾಗಿ ಬಂದಿದೆ ದೋಸೆ. ಹಾಗಾದರೆ ತಡ ಮಾಡದೆ ನೀವು ಕೂಡ ಬ್ರೇಕ್ಫಾಸ್ಟಿಗೆ ನಾಳೆನೇ ಈ ರೆಸಿಪಿ ಟ್ರೈ ಮಾಡಿ. ಈ ನನ್ನ ರೆಸಿಪಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇನ್ನು ನಿಮಗೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಷ್ಟರವರೆಗೂ ಟೇಕ್ ಕೇರ್, ಬಾಯ್.